ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ? ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನ ಶ್ರೀ ಕ್ಷೇತ್ರ ಗೊರವನಹಳ್ಳಿ ಮಹಾಲಕ್ಷ್ಮಿ ಅಮ್ಮನವರ ಕ್ಷೇತ್ರದಲ್ಲಿ ನಾವು ಈ ದಿವಸ ಇದ್ದೀವಿ. ಸೊ ಪ್ರಿಯ ವೀಕ್ಷಕರೇ, ಗೊರವನಹಳ್ಳಿ ಮಹಾಲಕ್ಷ್ಮಿ ಅಮ್ಮನವರ ಕ್ಷೇತ್ರದಲ್ಲಿ ಅಮ್ಮನವರ ಕುರಿತು ಒಂದಷ್ಟು ಮಾತನಾಡಲಿದ್ದಾರೆ ವೀಕ್ಷಕರು. ನಿನ್ನೆ ಅಷ್ಟೇ ಗೊರವನಹಳ್ಳಿ ಮಹಾಲಕ್ಷ್ಮಿ ಅಮ್ಮನವರ ಹಬ್ಬ ವಿಶೇಷವಾಗಿ ನಡೆದಿದೆ. ಸೊ ಭಕ್ತರು ಏನೆಲ್ಲ ಹೇಳ್ತಾರೆ ಅನ್ನೋ ಸಂಪೂರ್ಣ ಅಪ್ಡೇಟ್ಸ್ ಕೊಡ್ತೀನಿ, ವೆಯ್ಟ್ ಮಾಡಿ. ವರಮಹಾಲಕ್ಷ್ಮಿ ಅಮ್ಮನವರ ಹಬ್ಬದ ಪ್ರಯುಕ್ತ ಗೊರವನಹಳ್ಳಿ ಮಹಾಲಕ್ಷ್ಮಿ ಅಮ್ಮನವರ ಕ್ಷೇತ್ರದಲ್ಲಿದ್ದೀವಿ. ಸೊ ಭಾಳ ವಿಶೇಷವಾಗಿ ಅಮ್ಮನವರ ದರ್ಶನಕ್ಕೆ ನಾವೆಲ್ಲ ಎಲ್ಲಿಂದ ಬಂದಿದ್ದೀರಾ ನೀವು? ಹೇಗನ್ಸತ್ ಖುಷಿ ತಮಗೆ? ಹಾಂ, ದರ್ಶನ ಮಾಡಿದ್ರಾ? ಓಕೆ, ಥ್ಯಾಂಕ್ ಯು. ಹೇಗನ್ಸ ಸರ್ ಖುಷಿ? ಒಳ್ಳೆ ಖುಷಿ ಆಗ್ತದೆ ಸರ್. ಧರ್ಮಸ್ಥಳ ಧರ್ಮಕ್ಷೇತ್ರ, ಇಲ್ಲಿ ಬಹಳ ಭಕ್ತಾದಿಗಳು ಬರ್ತಾರೆ. ಶ್ರಾವಣ ಮಾಸ ತಾಯಿದು ಇಲ್ಲಿ ಬಹಳ ನಡೆ ಇದೆ, ಹಾಗಾಗಿ ಇಲ್ಲಿ ಭಕ್ತಾದಿಗಳು ಬರ್ತಾರೆ. ತುಂಬಾ ಖುಷಿ ಆಗ್ತದೆ. ಓಕೆ, ತುಂಬಾ ಖುಷಿ ಆಗ್ತದೆ. ದರ್ಶನ ಮಾಡಿದ್ರಾ? ದರ್ಶನ ಮಾಡಿದ್ವಿ ಸರ್, ತುಂಬಾ ಸಂತೋಷ ಆಯ್ತು. ಓಕೆ, ಬಹಳ ಸಂತೋಷ. ಎಲ್ಲಿಂದ ಬಂದಿರೋದು ನೀವು? ಕೊರಟಗೆರೆಯಿಂದ. ಹೇಗನ್ಸ ಸರ್ ಖುಷಿ? ಸರ್ ಭಾರಿ ಚೆನ್ನಾಗಿದೆ ಸರ್, ದೇವಸ್ಥಾನ ಭಾಳ ವಿಶೇಷವಾಗಿದೆ. ಓಕೆ, ನಿಮ್ಮ ಹೆಸರು? ರವಿ ಸರ್. ಓಕೆ, ಹೇಗನ್ಸ ಸರ್ ಖುಷಿ? ಸರ್ ಆಕ್ಚುಲಿ ನಿನ್ನೆ ಬರ್ಬೇಕು ಅಂತಿದ್ದು, ನಿನ್ನೆ ಫುಲ್ ವರಮಹಾಲಕ್ಷ್ಮಿ ಜೋರ್ ಇತ್ತಲ್ಲ, ಹಂಗಾಗಿ ರಶ್ ಇರುತ್ತೆ. ಹಂಗಾಗಿ ಇವತ್ತು ಬಂದು ಒಂದು ದರ್ಶನ ಮಾಡಕ್ಕೆ ಅಂತ ಬಂದಿದ್ದೀವಿ ಸರ್. ಓಕೆ, ಎಲ್ಲ ಪ್ರತಿ ವರ್ಷನೂ ಬರ್ತಾರೆ ಸರ್. ಓಕೆ, ಹೇಗನ್ಸತ್ ಖುಷಿ? ಲಾಸ್ಟ್ ಇಯರ್ ಈ ವರ್ಷ ಖುಷಿ ಸರ್. ಸರ್ ಫುಲ್ ಫ್ರೀ ಇತ್ತಲ್ಲ ದರ್ಶನ, ಅದೇ ನಮ್ಮ ಭಾಗ್ಯ ಸರ್. ಸಲ ಬಂದಾಗ ಹಿಂಸೆ ಅನ್ಸುತ್ತೆ, ಆದ್ರೆ ಈ ಸಲ ತುಂಬಾ ಇನ್ನೂ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಅನ್ಸುತ್ತೆ ಸರ್. ಓಕೆ, ಈ ವರ್ಷಕ್ಕೆ ಹೋದ ವರ್ಷಕ್ಕೆ ಈ ವರ್ಷಕ್ಕೆ ಏನು ಡಿಫ್ರೆನ್ಸ್ ಇದೆ? ಅಲ್ಲಲ್ಲ ಏನು ಹೇಗನ್ಸುತ್ತೆ ನಿಮ್ಮ ಫ್ಯಾಮಿಲಿ ಎಲ್ಲ ಬಂದಿದ್ರೆ? ತುಂಬಾ ಖುಷಿ ಸರ್. ಅದು ನಮ್ಮ ಲಕ್ಷ್ಮಿಗೆ ಬರ್ತೀವಲ್ಲ, ನಮ್ಮ ಮಂದೇವ್ರೆ ಅದು. ಹೌದಾ? ತಿಮ್ಮಪ್ಪ. ಥ್ಯಾಂಕ್ ಯು. ದೊಡ್ಡಬಳ್ಳಾಪುರ ನಮ್ದು. ತೂಕದಲ್ಲಿ ಹೋಗ್ಬಿಟ್ಟು ಕಂಚಿಗನ್ನಾಳ. ನಾವು ಕರ್ನಾಟಕಕ್ಕೆ ವರ್ಷಕ್ಕೆ ಬರ್ತಾ ಇರ್ತೀವಿ. ತುಂಬಾ ಖುಷಿ ಆಗುತ್ತೆ. ಈ ವರ್ಷ ನನ್ನೇ ಬರ್ಬೇಕಾಯ್ತು, ಇವತ್ತು ಬಂದಿದ್ವಿ. ತುಂಬಾ ಖುಷಿ ಆಗಿದೆ ಸರ್. ತುಂಬಾ ದರ್ಶನ ಮಾಡಿದ್ರ? ದರ್ಶನ ಆಯ್ತು, ಚೆನ್ನಾಗಾಯ್ತು ಸರ್. ಥ್ಯಾಂಕ್ ಯು. ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ವಿಶೇಷವಾಗಿ ನಿನ್ನೆನೂ ಇವತ್ತು ಕೂಡ ತುಂಬ ಜನ ಬರ್ತಾರೆ. ಜೊತೆಗೆ ಈ ಬಸ್ಗಳೆಲ್ಲ ಫ್ರೀ ಇರೋದ್ರಿಂದ ತುಂಬ ಹೆಣ್ಮಕ್ಳು ಜಾಸ್ತಿ ಜನ ಬರ್ತಾ ಇದ್ದಾರೆ. ತುಂಬ ಸಂತೋಷ ಆಗ್ತದೆ ಬರ್ತಾ ಇದ್ರೆ. ಹೋದ ವರ್ಷಕ್ಕೂ ಈ ವರ್ಷಕ್ಕೂ ಏನು ಡಿಫ್ರೆನ್ಸ್? ಲಾಫ್ಟರ್ ಡಿಫ್ರೆನ್ಸ್ ಇದೆ. ವರ್ಷ ತುಂಬ ಚೆನ್ನಾಗಿ ಕಡಿಮೆ ಇತ್ತು. ಕೊರೋನಾ ಹಿಂದೆ ತುಂಬ ಕಡಿಮೆ ಇತ್ತು, ತುಂಬ ಜಾಸ್ತಿ ಜನ ಇತ್ತು. ಖುಷಿ ಅನಿಸುತ್ತೆ. ಲಕ್ಷ್ಮೀ ನೋಡಿದಾಗ. ಹಾಂ, ಥ್ಯಾಂಕ್ ಯು.
ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಡೈಮಂಡ್ ಕನ್ನಡ ಟಿವಿಯಲ್ಲಿ. ನಾನು ಈ ದಿವಸ ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನ ಶ್ರೀ ಕ್ಷೇತ್ರ ಶ್ರೀ ಗೊರವನಹಳ್ಳಿ ಮಹಾಲಕ್ಷ್ಮಿ ಅಮ್ಮನವರ ಕ್ಷೇತ್ರದಲ್ಲಿ ಇದ್ದೀನಿ. ಸೊ ಪ್ರಿಯ ವೀಕ್ಷಕರೇ, ನಿನ್ನೆ ಅಷ್ಟೇ ವರಮಹಾಲಕ್ಷ್ಮಿ ಹಬ್ಬ ಅವರದ ಆರಂಭವಾಗಿ ಭಾಳ ವಿಶೇಷವಾಗಿ ತಾಯಿ ದರ್ಶನವನ್ನು ಕೂಡ ಮಾಡ್ತಾರೆ. ಸೊ ಹಲವಾರು ಜಿಲ್ಲೆಯಿಂದ ರಾಜ್ಯಗಳಿಂದ ನಾನಾ ಭಕ್ತಾದಿಗಳು ಬಂದು ಶ್ರೀ ಕ್ಷೇತ್ರ ಶ್ರೀ ಗೊರವನಹಳ್ಳಿ ಮಹಾಲಕ್ಷ್ಮಿ ಅಮ್ಮನವರ ಕ್ಷೇತ್ರದಲ್ಲಿ ದರ್ಶನ ಮಾಡಿದ್ದಾರೆ. ಸೊ ದರ್ಶನ ಮಾಡಿದಂಥ ಭಕ್ತರು ಕೂಡ ಏನೆಲ್ಲ ಹೇಳಿದ್ರು ಅನ್ನೋ ಸಂಪೂರ್ಣ ಅಪ್ಡೇಟ್ಸ್ ಕೂಡ ನೀವು ಕೂಡ ನೋಡಿದ್ದೀರಿ. ಹಾಗಾದರೆ ಪ್ರತಿ ವಾರದಲ್ಲೂ ಕೂಡ ಒಂದೊಂದು ಊರಲ್ಲಿ ಒಂದೊಂದು ವಿಶೇಷತೆ, ಹಬ್ಬ, ಜಾತ್ರೆ, ದೇವಸ್ಥಾನ, ಇನ್ನಿತರ ವಿಶೇಷದ ಬಗ್ಗೆ ನಾನು ಮಾತನಾಡ್ತಾ ಹೋಗ್ತೀನಿ. ಸೊ ವೀಕ್ಷಕರೇ, ಸೊ ವೀಕ್ಷಕರೇ ತಾವೆಲ್ಲರೂ ಕೂಡ ನೋಡ್ಬೋದು ಮತ್ತೊಂದು ಪ್ರೇಕ್ಷಣೀಯ ಸ್ಥಳ. ಓಕೆ ವೀಕ್ಷಕರೇ, ಗೊರವನಹಳ್ಳಿ ಶ್ರೀ ಕ್ಷೇತ್ರ ಅಮ್ಮನವರ ಕ್ಷೇತ್ರದಲ್ಲಿ ಶ್ರೀ ಮಹಾಲಕ್ಷ್ಮಿ ಅಮ್ಮನವ್ರನ್ನ ತಾವೆಲ್ಲರೂ ಕೂಡ ನೋಡಿದ್ರ, ಕಣ್ ತುಂಬಿಕೊಂಡಿದ್ರ. ಬಂದಿರುವಂಥ ಭಕ್ತರು ಕೂಡ ಭಾಳ ತುಂಬ ಚೆನ್ನಾಗಿ ವಿಶೇಷವಾಗಿ ಎಲ್ಲರೂ ಕೂಡ ಮಾತಾಡಿದ್ರು. ನಿರಂತರ ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ನಿಮ್ಮ ನೆಚ್ಚಿನ ಡೈಮಂಡ್ ಟಿವಿ. ಯೋಗೇಶ್, ನಮಸ್ಕಾರ.